ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ಅಂತಂದರೆ, ನಮ್ಮದೊಂದು ಪುಟ್ಟ ಕನಸು ನನಸಾಗದಂತಹ ದಿನ ಇವತ್ತು. ಅದನ್ನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋಣ, ನನ್ನ ಖುಷಿನ ನಿಮ್ಗಳ ಜೊತೆ ಹಂಚ್ಕೊಳ್ಳೋಣ ಅಂತಂದ್ಬಿಟ್ಟು ಈ ಒಂದು ವಿಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲ್ರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಅಲ್ವಾ, ನಾವು ಒಂದು ಕಾರ್ನ ತೊಗೋಬೇಕು ಅನ್ನೋದೊಂದು ಪುಟ್ಟ ಕನಸು ನನಗೆ ತುಂಬ ದಿನದಿಂದ ಇತ್ತು. ಆ ಕನಸು ಇವತ್ತು ಫುಲ್ಫಿಲ್ ಆದಂತಹ ದಿನ. ನಾವು ಒಂದು ಕಾರ್ನ ತೊಗೊಂಡ್ವಿ, ಅದ್ರದ್ದು ಪೂಜೆ ಮಾಡಿಸೋಣ ಅಂತಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ವಿ ಫ್ರೆಂಡ್ಸ್. ಇಲ್ಲೇ ಮನೆ ಹತ್ರನೇ ಇದೆ. ನಾನು ತುಂಬ ಆರಾಧಿಸೋಂತಹ ದೇವಿ ಇದು, ಸಿಂಗಮ್ಮ ಅಂತ ಅಂದ್ಬಿಟ್ಟು ಅಲ್ಲೇ ಪೂಜೆ ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಪುರೋಹಿತರು, ಫ್ಯಾಮಿಲಿ, ಫ್ರೆಂಡ್ಸು ಮತ್ತು ನಮ್ಮನೆಯವ್ರ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ಪೂಜಾರು ಹೊರಗಡೆ ಪೂಜೆಗೆ, ಕಾರ್ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟು ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡು ಬಂದರು. ನೋಡ್ತಿರ್ಬೋದು ನೀವು, ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿಸಿದ್ವಿ. ನೆಕ್ಸ್ಟು ದೇವ್ರದ್ದು ಪೂಜೆ ಮಾಡಬೇಕಾದ್ರೆ ದೇವ್ರ ಅನುಗ್ರಹ ಎಷ್ಟು ಚೆನ್ನಾಗಾಯಿತು ಅಂತಂದರೆ ನನಗಂತೂ ತುಂಬ ಖುಷಿ ಆಯಿತು. ದೇವರು ಅದೊಂಥರ ಖುಷಿ ಅಲ್ವಾ, ದೇವ್ರ ಮೇಲಿಂದ ಹೂವು ಕೊಡ್ತು ಅಂತಂದರೆ ಅದು ಏನೋ ಒಂಥರ ಪಾಸಿಟಿವ್ ಎನರ್ಜಿ. ಆ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಹೊರಗಡೆ ನೆಕ್ಸ್ಟು ಕಾರ್ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪುರೋಹಿತರು ಹೊರಗಡೆ ಕರ್ಕೊಂಡು ಬಂದು ಪೂಜೆ ಎಲ್ಲನೂ ಕ್ಲೀನಾಗಿ ಚೆನ್ನಾಗಿ ಮಾಡಿಕೊಟ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ ಖುಷಿ ಹಿಂದೆ ಇದ್ದಂಥ ನೋವುಗಳು, ಕಷ್ಟಗಳೆಲ್ಲ ಒಂದೇ ಸಲ ಹಾಗೆ ಕಣ್ಮುಂದೆ ಪಾಸಾಗುತ್ತೆ. ಈ ವಿಡಿಯೋಗಳನ್ನ ನೋಡ್ತಾ ಇರಬೇಕಾದ್ರೆ ನಿಜವಾಗ್ಲೂ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಒಂದು ಟೈಮಲ್ಲಿ ಏನೂ ಇಲ್ದಿದ್ದಾಗ ಆದಂಥ ಅವಮಾನಗಳು, ಬೇರೆಯವ್ರ ಹತ್ರ ಕೇಳಬೇಕಾದ್ರೆ ಅವ್ರು ಮಾಡಿದಂಥ ಅವಮಾನಗಳು ಎಲ್ಲ ಒಂದೇ ಸಲ ನೆನಪಾಗುತ್ತೆ. ವಿಡಿಯೋ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಅದೆಲ್ಲ ಪಕ್ಕಕ್ಕಿಟ್ವಿ. ಇವತ್ತಿಂದು ಖುಷಿ ಏನಿದೆ ಅದನ್ನು ಅನುಭವಿಸೋಣ ಅಂತಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಕಾರ್ನ ಸ್ಟಾರ್ಟ್ ಮಾಡಿದ್ವಿ. ನಾವಿಲ್ಲಿಂದ ಹೊರಟಿದ್ದೇನೆ ನೆಕ್ಸ್ಟು ಮನೆ ದೇವರಿಗೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಬೇಕು ಅಂತಲೇ ಪ್ಲ್ಯಾನ್ ಮಾಡಿ ಹೊರಟ್ವಿ. ಮನೆ ದೇವರಿಗೆ ಅವತ್ತು ಸಂಡೇ ಆಗಿದ್ದರಿಂದ ಒಳ್ಳೆ ದಿನವೇ ಸಿಕ್ಕಿತ್ತಲ್ಲ, ಸೊ ಹಾಗಾಗಿ ಸೀದಾ ಅಲ್ಲಿಂದ ಬಂದು ನಾವು ಚುಂಚನಗಿರಿಗೆ ಬಂದ್ವಿ ಫ್ರೆಂಡ್ಸ್. ಚುಂಚನಗಿರಿಗೆ ಬಂದು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ರಶ್ ಇತ್ತು ಭಾನುವಾರ, ಆ್ಯಸ್ ಯೂಶ್ವಲ್ ಭಾನುವಾರ ದಿನ ರಶ್ ಇದ್ದೇ ಇರುತ್ತೆ. ಆದ್ರೂ ಪರವಾಗಿಲ್ಲ ಅಂತಂದ್ಬಿಟ್ಟು ರಶಲ್ಲೇ ಹೋಗಿ ನಿಧಾನವಾಗಿ, ಬೇರೆ ಏನು ಕೆಲಸ ಇರಲಿಲ್ಲ ಇವತ್ತೆಲ್ಲ, ಫುಲ್ ಫ್ರೀ ಇತ್ತಲ್ಲ, ಮಕ್ಳಿಗೆ ಸ್ಕೂಲ್ ಇರಲಿಲ್ಲ. ಹಾಗಾಗಿ ಆರಾಮಾಗಿ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಒಳಗಡೆ ಎಲ್ಲ ನೀಟಾಗಿ ಕ್ಲೀನಾಗಿ ದರ್ಶನ ಎಲ್ಲ ಆಯಿತು ನಮಗೆ. ಅಲ್ಲೇ ಸ್ವಲ್ಪ ಹೊತ್ತು ದೇವ್ರ ಇದ್ರೊಳಗೇ ಕೂತ್ಕೊಂಡು ನೆಕ್ಸ್ಟ್ ಹೊರಗಡೆ ಬಂದುಬಿಟ್ಟು ಸ್ವಲ್ಪ ಫೋಟೋಸ್ಗಳು, ಸೆಲ್ಫೀಸ್ ತೊಗೊಂಡ್ವಿ. ನೆಕ್ಸ್ಟ್ ಅಲ್ಲಿಂದ ಕೆಳಗಡೆ ಬಂದು ಫ್ರೆಂಡ್ಸ್, ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಮನೆಗೆ ಹೋಗಿ ಏನು ಅಡುಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಮುಂಚೆನೇ ಪ್ಲ್ಯಾನ್ ಆಗಿತ್ತು. ಅಲ್ಲೇ ಅಡುಗೆ ಮಾಡ್ಕೊಳ್ಳೋಣ ಏನಾದರೂ ಒಂದು ಚಿಕ್ಕದಾಗಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಮ್ಮನೆಯವರು ಅಲ್ಲೇ ಒಂದು ಅಂಗಡೀಲಿ ಒಂದು ಚಿಕನ್ ತೊಗೊಂಡು ಬಂದರು. ಬಿರಿಯಾನಿ ಮತ್ತು ಕಬಾಬ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದ್ರದ್ದೇ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿತ್ತು, ಏನೋ ಒಂಥರ ಫ್ಯಾಮಿಲಿ ಔಟಿಂಗ್ ಆದಂಗೆ ಆಯಿತು. ಈ ಖುಷಿನ ಚಿಕನ್ ಸೆಲೆಬ್ರೇಟ್ ಮಾಡ್ಕೊಳ್ಳೇಬೇಕಲ್ವಾ, ಗಟ್ಟಿ ಕೋಳಿ ಅಲ್ವಾ, ಫಾರಂ ಕೋಳಿ, ಹಾಗಾಗಿ ಸ್ವಲ್ಪ ವಿಷಲ್ ಮನೆಯೊಳಗೆ ಏನೇ ಒಂದು ಒಳ್ಳೇದಾದ್ರೂ ಫಸ್ಟ್ ಬರೋದೇನೆ. ನೆಕ್ಸ್ಟ್ ಮಸಾಲೆಗೆ ಬಿರಿಯಾನಿಗೆ ರೆಡಿ ಮಾಡೋಣ ಸ್ವಲ್ಪ ಟೈಮ್ ನಾನು ಏನೋ ಒಂಥರ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀನಿ. ಆಗಲೂ ಎಲ್ಲ ವಿಡಿಯೋಗಳನ್ನ ಮಾಡ್ಕೊತಾ ಇದ್ರು. ಸ್ವಲ್ಪ ಮಳೆ ವಾತಾವರಣ ಇತ್ತು, ಸಡನ್ ಆಗಿ ಮಳೆ ಬರಲ್ಲ ಇದ್ಬಿಟ್ಟು ಹೋದ್ರೆ ಮತ್ತೆ ಸ್ಟಾಪ್ ಆಗ್ತದೆ. ಏನೋ ಒಂಥರ ವೆದರ್ ಅದಕ್ಕೆ ಆಗಲ್ಲ, ಅಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಮಧ್ಯದಲ್ಲಿ ಮತ್ತೆ ಬೋರ್ ಆದಾಗ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ನನ್ನ ಮಕ್ಕಳಿದ್ರು, ಕಾರಲ್ಲಿ ಸಾಂಗ್ ಹಾಕ್ಕೊಳ್ತಿದ್ರು, ಸಾಂಗ್ ಹಾಕೊಂಡು ಪಾಡಿಗಳು ಡ್ಯಾನ್ಸ್ ಮಾಡ್ತಾಯಿದ್ರು. ಬಿರಿಯಾನಿ ಮತ್ತು ಕಬಾಬ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ವಿಷಲ್ಗೆ ಇಟ್ಟಿದ್ದೆ. ಅದು ವಿಷಲ್ ಆಗ್ತಾಯಿತ್ತು. ನಾನು ಈ ಕಡೆ ಪಕ್ಕದಲ್ಲಿ ಸ್ವಲ್ಪ ಮ್ಯಾರಿನೇಟ್ ಆಗಿಬಿಡಲಿ ಕಬಾಬ್ಗೆ ಅಂತ ಅಂದ್ಬಿಟ್ಟು ಕಬಾಬಿಗೆ ರೆಡಿ ಮಾಡ್ಕೊತಾ ಇದ್ದೆ. ಮುಂಚೆನೇ ಮನೆಯಿಂದನೇ ತಂದಿದ್ವಿ ಐಟಮ್ಸ್ನ, ಕಬಾಬಿಗೆ ಏನು ಬೇಕು ಮತ್ತು ಬಿರಿಯಾನಿಗೆ ಮಾಡೋದಕ್ಕೆಲ್ಲ ಏನು ಬೇಕು ಅಂತ ಹಿಂದಿನ ದಿನವೇ ಎಲ್ಲ ಫುಲ್ ಪ್ರಿಪೇರ್ ಮಾಡಿಕೊಂಡು ನೆಕ್ಸ್ಟ್ ಡೇ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು ಫ್ರೆಂಡ್ಸ್. ಬನ್ನಿ ಈಗ ಹೇಗೋಗುತ್ತೆ ಬಿರಿಯಾನಿ ಮತ್ತು ಕಬಾಬ್ ರೆಡಿ ಮಾಡೋಣ ಜೊತೆಯಲ್ಲೇ ಸೇರಿಕೊಂಡು. ಅಪ್ಪ ಹಾಯ್ ಮಾಡು, ಅಪ್ಪ ಹಾಯ್ ಮಾಡಪ್ಪ, ಮಾಡಪ್ಪ. ಅವಾಗಲೇ ಮಳೆ ಬತ್ತು ಗಾಯ್ಸ್, ಎಲ್ಲ ಹೆಂಗಾಗಿದೆ ನೋಡಿ.
ಗಾಯ್ಸ್ ನಮ್ಮ ಅಣ್ಣ ಆಡ್ತಾರ. ಇದು ಮಾನ ಮರ್ಯಾದಿಲ್ಲ. ಅಮ್ಮ ಅಪ್ಪ ಅಣ್ಣ ನಾನು ಎಲ್ಲ ಇನ್ನೇನು ಪ್ರಿಪೇರ್ ಆಗಬೇಕಿತ್ತು. ಸಡನ್ನಾಗಿ ಎಲ್ಲಿತ್ತೋ ಏನೋ ಗೊತ್ತಿಲ್ಲ, ಮಳೆ ಸಖತ್ತಾಗಿ ಒಂದು ಟ್ರಿಪ್ ಮಳೆ ಬಂದು ಹೋಯಿತು ಫ್ರೆಂಡ್ಸು. ಹಾಗಾಗಿ ಎಲ್ಲ ಐಟಮ್ಸ್ ತೊಗೊಂಡೋಗಿ ಕಾರ್ ಹಿಂದ್ಗಡೆ ಡಿಕ್ಕಿಗೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಸ್ಟನ್ನಾಗಿ ನಿಂತ್ಕೊಂಡ್ವಿ. ಏನೂ ಮಾಡೋಕ್ಕಾಗಲ್ಲ, ಮಳೆ ಯಾವಾಗ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಈ ಮಳೆ ಯಾವ ಥರ ಆಟ ಆಡಿಸ್ತಿದೆ ಅಂತಂದರೆ 5 ನಿಮಿಷ ಅಷ್ಟೇ ಗ್ಯಾಪ್ ಕೊಡ್ತಿದ್ದು. 5 ನಿಮಿಷ ಸುಮ್ಮನೆ ಆಗ್ತಿತ್ತು, 5 ನಿಮಿಷ ಆಗ್ತಿದ್ದಂಗೆ ಮತ್ತೆ ಬರ್ರಂತ ಬರ್ತಾಯಿತ್ತು. ಅದು ಯಾವ ಕಡೆ ಬರುತ್ತೆ ಅನ್ನೋ ಇದು ಇಲ್ಲ, ಐಡಿಯಾನೂ ಇಲ್ಲ. ಅಷ್ಟು ಜೋರಾಗಿ ಒಂದೇ ಸಲ ಬಂದು ಮತ್ತು ಒಂದೇ ಸಲ ಹಾಗೆ ಸ್ಟಾಪ್ ಆಗ್ತಿತ್ತು. ಇನ್ನು ಇವ್ರುಗಳು ನೆನಿಬೇಡಿ ಕಣ್ರಪ್ಪ ಶೀತ ಆಗುತ್ತೆ ಅಂದ್ರೂ ಇವತ್ತು ಫುಲ್ ಮಸ್ತಿ, ನಮ್ಮದೇ ಇವತ್ತು ದುನಿಯಾ ಅಂತ. ನೋಡಿ ಹೆಂಗೆ ನನ್ನ ಮಗ ಫುಲ್ಲು ಶರ್ಟೆಲ್ಲ ಬಿಚ್ಕೊಂಡು ಮಳೇಲಿ ನೆನ್ಕೊಂಡು ಫುಲ್ಲು ಖುಷಿ ಪಡ್ತಾಯಿದ್ದಾರೆ. ಇವತ್ತು ಒಂದಿನ ಅಲ್ವಾ, ಖುಷಿ ಪಡಲಿ ಅಂತ ಅಂದ್ಬಿಟ್ಟು ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ನಂದೇನು ಅಂತಂದರೆ ಬೇಗ ಮನೆಗೆ ಹೋಗಿ ಹೊರಡೋಣ, ಮಳೆ ಜೋರಾದರೆ ಮತ್ತು ಡ್ರೈವಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಮಳೆ ನಿಲ್ಲೋದನ್ನೇ ಕಾಯ್ಕೊಂಡು ನಿಂತಿದ್ದೆ ಕಾರ್ ಹಿಂದೆ ಡಿಕ್ಕಿ ಪಕ್ಕದಲ್ಲಿ. ಇವ್ರದ್ದೇ ಆದ ಪ್ರಪಂಚ. ಅಡುಗೆ ಬೇಗ ಆದರೆ ಸಾಕಲ್ಲಪ್ಪ ಅಂತ ಅಂದ್ಬಿಟ್ಟು ನಾನು ಮಳೆ ನಿಲ್ಲಪ್ಪ ಅಂತ ದೇವ್ರನ್ನ ಪ್ರೇ ಮಾಡಿಕೊಂಡು ನೋಡಿ ಸುಮ್ಮನೆ ನಿಂತಿದ್ದೀನಿ. ನಮ್ಮ ಮನೆಯವರು ಸುಮ್ಮನೆ ಕೂತಿದ್ದಾರೆ, ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು. ಆದ್ರೂ ಒಳ್ಳೆ ವೆದರ್ ಸಿಕ್ತು ನಮಗೆ. ಬಿಸಿ ಬಿಸಿ ಬಿರಿಯಾನಿ, ಖಾರವಾಗಿರೋ ಕಬಾಬ್ ಜೊತೆಗೆ ವೆದರ್ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್. ಇನ್ನು ಮೊಬೈಲ್ನ ತುಂಬ ಹೊತ್ತು ನಾನೇ ಇಟ್ಕೊಂಡು ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಮನೆಯವರು ಗುರ್ರಂತಾರೆ ಅಂದ್ಬಿಟ್ಟು ಮಕ್ಕಳಿಗೆ ವೀಡಿಯೋ ಶೂಟ್ ಮಾಡೋದಕ್ಕೆ ಅಂತ ಕೊಟ್ಟರೆ ನನ್ನ ಮಗಳು ಯಾವ ಥರ ಮಾಡ್ತಿದ್ದಾಳೆ ಅಂತ ನೀವೇ ನೋಡ್ತಿರ್ಬೋದು. ಓಕೆ ಬನ್ನಿ, ರೆಡಿ ಆಗ್ತಾ ಬಂತು ಮುಂದುವರ್ಸೋಣ. ಬಿರಿಯಾನಿಗೆ ಫೈನಲ್ ಆಗಿ ಉಪ್ಪೆಲ್ಲ ಟೇಸ್ಟ್ ಎಲ್ಲ ನೋಡಿಬಿಟ್ಟು ಉಪ್ಪು ಹಾಕಿಬಿಟ್ಟು ಅದನ್ನು ಕ್ಲೋಸ್ ಮಾಡಿದ್ವಿ. ನೆಕ್ಸ್ಟು ಒಂದು ವಿಷಲ್ ಬರಲಿ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ವಿ ಫ್ರೆಂಡ್ಸ್. ಯಾಕಂದರೆ ಫಸ್ಟೇ ಚಿಕನ್ನ ನಾವು 3 ವಿಷಲ್ ಹಾಕ್ಸಿದ್ನಲ್ಲ, ಬೆಂದಿತ್ತು. ಒಂದು ವಿಷಲ್ ಆಗಲಿ ಅಂತಂದ್ಬಿಟ್ಟು ಹಾಗೆ ಕುಕ್ಕರ್ ಮುಚ್ಚಿಬಿಟ್ಟು ಅದು ವಿಷಲ್ ಆಗಿದ ತಕ್ಷಣ ನೆಕ್ಸ್ಟ್ ನಾವಿಲ್ಲಿ ಕಬಾಬಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿತ್ತು. ಹೊರಗಡೆ ಔಟಿಂಗ್ ವೆದರ್ಗೂ ನಾವು ಮಾಡ್ಕೊಂಡಿರೋ ಅಡುಗೆಗೂ ತುಂಬ ಸೂಟ್ ಆಗ್ತಾಯಿತ್ತು. ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ನಿಜ ಹೇಳಬೇಕು ಅಂತಂದರೆ ಕಬಾಬ್ನ ಇಬ್ಬರು ಸೇರಿಕೊಂಡು ಮಾಡಿದ್ವಿ. ಮಧ್ಯದಲ್ಲಿ ಮಸ್ತಿ ಕುಸ್ತಿ ಎಲ್ಲದು ನಡೀತಾ ಇತ್ತು. ಮಸ್ತಿ ಕುಸ್ತಿ ಒಳಗೇ ಈ ದಿನನ ಫುಲ್ಫಿಲ್ ಮಾಡ್ಕೊಂಡಿದ್ದೀವಿ. ನೋಡಿ ಕಬಾಬ್ ಹೇಗೆ ಬರ್ತಾಯಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿ ಬೆಂದಿತ್ತು ಫ್ರೆಂಡ್ಸ್, ಎಲ್ಲ ಟೇಸ್ಟ್ ವೈಸು ಸಖತ್ತಾಗಿ ಬಂದಿತ್ತು. ನೆಕ್ಸ್ಟ್ ಎಲ್ಲದನ್ನೂ ಪ್ರಿಪೇರ್ ಮಾಡ್ತಾಯಿದ್ವಿ. ಮಧ್ಯದಲ್ಲಿ ನಮ್ಮ ಮಕ್ಕಳದು ಎಂಟರ್ಟೈನ್ಮೆಂಟ್ ಹೀಗೆ ನಡೀತಾ ಇತ್ತು. ಸಾಂಗ್ ಯಾವುದನ್ನು ಪ್ಲೇ ಮಾಡಿಲ್ಲ ಇಲ್ಲಿ, ಯಾಕಂದರೆ ಕಾಪಿರೈಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಸಾಂಗ್ ಯಾವುದನ್ನು ಹಾಕ್ತಾಯಿಲ್ಲ. ಸಾಂಗ್ ಯಾವುದು ಅಂತ ಗೊತ್ತಾದರೆ ನೀವೇನೇ ಕಮೆಂಟಲ್ಲಿ ನನಗೆ ಹೇಳಿ ಯಾವ ಸಾಂಗು ಅಂತಂದ್ಬಿಟ್ಟು. ರ್ಯಾಂಡಮಾಗಿ ಹಾಡನ್ನ ಹಾಕ್ಕೊಂಡು ಹಾಗೆಯೇ ಅವರು ಖುಷಿ ಪಡ್ತಾಯಿದ್ರು. ಅವ್ರಿಗಂತೂ ತುಂಬ ಇಷ್ಟ. ಈ ಥರ ಎಲ್ಲರೂ ಹೊರಗಡೆ ಕರ್ಕೊಂಡು ಬಂದರೆ ಅಷ್ಟು ಇಷ್ಟಪಡ್ತಾರೆ, ಅಷ್ಟು ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಮಕ್ಕಳೇ ಹಾಗಲ್ವಾ. ನಾನು ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಒಬ್ಬರ ಹತ್ರ ಏನೂ ಇಲ್ಲ ಅಂತ ಇದ್ದಾಗ ಅವರನ್ನು ಯಾವತ್ತೂ ಕೀಳಾಗಿ ನೋಡೋದಕ್ಕೆ ಹೋಗಬೇಡಿ. ಯಾಕಂದರೆ ಒಂದಲ್ಲ ಒಂದಿನ ಮುಂದೆ ಅವರು ಚೆನ್ನಾಗಿ ಆಗೇ ಆಗ್ತಾರೆ. ನನ್ನಲ್ಲಿ ಆ ಹಠ ಛಲ ಇದೆ, ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡಿರೋದು. ಇಲ್ಲ ಅಂತ ಇದ್ದಾಗ ಎಷ್ಟೆಲ್ಲ ಮಾತಾಡಿದ್ರಿ, ಇವತ್ತೆಲ್ಲ ಇದೆ, ಇದನ್ನು ನೋಡಲಿ ಅಂತಲೇ ಹಾಕಿದ್ದೀನಿ ಫ್ರೆಂಡ್ಸ್. ಫೈನಲಾಗಿ ಔಟ್ಪುಟ್ ಹೀಗೆ ಬಂದಿತ್ತು. ಎಲ್ಲ ಮುಗಿಸ್ಕೊಂಡು ಎಂಜಾಯ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಇನ್ನೇನು ಮನೆಗೆ ಹೋಗಬೇಕಲ್ಲ, ಹೊರಟಿದ್ದೀವಿ. ಸಿಗ್ಲಾ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಓಕೆ ಬಾಯ್.